ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಶಿಲ್ಪಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಯಸ್, ಐ ಆಮ್ ವ್ಲಾಗಿಂಗ್. ಇವತ್ತು ಮಾಡಲಿಕ್ಕೆ ಹೊರಟಂತಹ ವ್ಲಾಗ್ ಬರೀ ವ್ಲಾಗ್ ಅಷ್ಟೇ ಅಲ್ಲ. ಇಲ್ಲಿ ನಾನು ನಿಮಗೆ ನನ್ನ ಬಗ್ಗೆ ತಿಳಿಸ್ತೇನೆ. ನಾನು ಯಾರು, ಎಲ್ಲಿಂದ ಬರ್ತೀನಿ, ಏನು ಕತೆ, ನಂದು ಕತೆ ಒಂಚೂರು ಹೇಳುವ. ಸೊ ದ್ಯಾಟ್ ಯು ನೋ ಮೀ. ಆ್ಯಂಡ್ ಎಲ್ಲಾದರೂ ಒಂದು ಕಡೆ ನಿಮಗೆ ನನ್ನ ಸ್ಟೋರಿ ಕನೆಕ್ಟ್ ಆಗಬಹುದು ಅಂತ ಭಾವಿಸ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್, ಎಂಡ್ ತನಕ ವಿಡಿಯೋ ಮಿಸ್ ಮಾಡದೆ ನೋಡಿ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿರುವಂತಹ ಆ ಬೆಲ್ ಐಕನನ್ನು ಒಂದು ಒತ್ತು ಹೊಡಿರಿ. ತುಂಬ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಹಾಕಿ ಕೇಳ್ತಾ ಇದ್ರಿ, ಯಾವಾಗ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀರಾ? ಸತ್ಯ ಹೇಳುದಾ, ನನಗೆ ದೇವರಾಣೆ ಹೇಳ್ತೇನೆ, ನನಗೆ ವ್ಲಾಗಿಂಗ್ ಮಾಡಲಿಕ್ಕೆ ಧೈರ್ಯವೇ ಇಲ್ಲ. ನನಗೆ ಸರಿಕಟ್ಟಲ್ಲಿ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ, ಇಷ್ಟೇ ಬರೋದು. ಇಷ್ಟು ಕನ್ನಡ ನೀವು ಈ ಕನ್ನಡದಿಂದಲೇ ನನ್ನ ಪ್ರತಿ ವಿಡಿಯೋನ ನೀವು ಲೈಕ್ ಮಾಡಿದೆ. ತುಂಬ 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 ಥ್ಯಾಂಕ್ ಯು. ಅದಕ್ಕೆ ಇಷ್ಟು ಪ್ರೀತಿ ಕೊಟ್ಟದಕ್ಕೆ ಥ್ಯಾಂಕ್ ಯು. ಐ ಮೀನ್, ಇಷ್ಟು ನಾನು ಎಕ್ಸ್ಪೆಕ್ಟ್ಸ ಮಾಡಿರಲಿಲ್ಲ ನಾನು ಸ್ಟಾರ್ಟ್ ಮಾಡುವಾಗ. ಸೊ ನನಗೆ ಅದೊಂದು ಭಯ ಇತ್ತು, ಎಲ್ಲಿಯಾದರೂ ನಾನು ವ್ಲಾಗಿಂಗ್ ಮಾಡಿ ಕೆಟ್ಟತೇನೋ, ಕೆಬರ್ಗುಡ್ತೇನೋ ಅಂತ ನನಗೆ ಅದೊಂದು ಭಯ ಇತ್ತು. ಸೊ ಅದಕ್ಕೆ ನಾನು ಧೈರ್ಯ ಮಾಡಲಿಕ್ಕೆ ಹೋಗಿರಲಿಲ್ಲ. ಬಟ್ 2026 ವಾಸ್ ಸಮಥಿಂಗ್ ಡಿಫ್ರೆಂಟ್. ಇಟ್ ಹಿಟ್ ಮಿ ಡಿಫ್ರೆಂಟ್ಲಿ ಅಂತ ಹೇಳ್ಬೋದು. ಟು ಬಿ ವೆರಿ ಆನೆಸ್ಟ್, ಇದಕ್ಕಿಂತ ಮುಂಚೆ ಅಂದರೆ ಡಬ್ ಸ್ಮ್ಯಾಶ್ ಟಿಕ್ಟಾಕ್ ಜಮಾನದಿಂದ ನಾವು ವೀಡಿಯೋಸ್ ಮಾಡ್ತಾ ಬರ್ತಾ ಇದ್ದೇವೆ. ಬಟ್ ಯಾರಿಗೂ ಅಷ್ಟು ಗೊತ್ತಿಲ್ಲ, ನನ್ನ ಮುಖ ಪರಿಚಯ ಅಷ್ಟು ಇಲ್ಲ. ಕುಡ್ಲದವರಿಗೆ ಅಂದರೆ ಮ್ಯಾಂಗ್ಳೂರ್ ಕೋಸ್ಟಲ್ ರೀಜನ್ ಅವರಿಗೆ ಸ್ವಲ್ಪ ಗೊತ್ತುಂಟು, ಯಾಕಂದರೆ ನಾನು ಆದಷ್ಟು ತುಳುವಲ್ಲಿ ಮಾಡೋದ್ರಿಂದ ತುಳು ವಿಡಿಯೋಸ್ ಎಲ್ಲ ನೋಡುವವರು ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ನನ್ನ ಮುಖ ಪರಿಚಯ ಉಂಟು. ನಮ್ಮ ಕರ್ನಾಟಕದ ಎಲ್ಲೆಡೆ ನನ್ನ ಮಾತಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಊರಿಗೆ ನಾನು ಸ್ವಲ್ಪ ಆದರೂ ರೀಚ್ ಆಗಿರಬಹುದು ಅಂತ ಒಂದು ಸಣ್ಣ ಒಂದು ಮನಸ್ಸಲ್ಲಿ ಅದೊಂದು ಉಂಟು. ಈ ಫೀಲ್ಡಲ್ಲಿ ಬೆಳೆಯುವ ಯೋಚನೆ ಯಾವತ್ತೂ ನಾನು ಮಾಡಿರಲಿಲ್ಲ. ಬ್ಲಾಗರ್ ಆಗಬೇಕು ಅಂತ ಅನಿಸಿರಲಿಲ್ಲ, ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅನಿಸಿರಲಿಲ್ಲ, ವೀಡಿಯೋಸ್ ಮಾಡಬೇಕು ಅನ್ನೋ ತಲೆಯಲ್ಲೇ ಇರಲಿಲ್ಲ. ಆ್ಯಕ್ಚುಲಿ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇದ್ದವಳು ನಾನು. ಮತ್ತು ಇದಕ್ಕಿಂತ ಮುಂಚೆ ಆಸ್ ಐ ಟೋಲ್ಡ್ ಯು, ನಾನು ಮುಂಚೆ ಸಹ ತುಂಬ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ. ಮಾಡಿ ಅದೊಂಥರ ರೂಢಿ ಆಗ್ತಾ ಬರುವಾಗ ಏನಾದರೂ ಒಂದು ಆಗೋದು ನಡುವಲ್ಲಿ, ಮತ್ತು ನನಗೆ ಬೇಜಾರಾಗಿ ನಾನು ಬಿಟ್ಟು ಬಿಡೋದು. 2025 ವಾಸ್ ಅ ಮ್ಯಾಜಿಕಲ್ ಇಯರ್. ಐ ಸ್ಟಾರ್ಟೆಡ್ ಡೂಯಿಂಗ್ ಮೋರ್ ವೀಡಿಯೋಸ್. ಅದು ವೈರಲ್ ಆದ ಕಾರಣ ಇವತ್ತು 2026ಗೆ ಫೈನಲಿ 1 ವರ್ಷ ಕಂಪ್ಲೀಟ್ ಮಾಡಿ ಇಲ್ಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮಂಗಳೂರಲ್ಲಿ ಕುದ್ರೋಳಿ ಅಂತ ಒಂದು ಗ್ರಾಮ ಉಂಟು, ಅಲ್ಲಿ ನಾನು ಬೆಳೆದದ್ದು. ನಾವು ಕುದ್ರೋಳಿಯಲ್ಲಿ ಸಹ ಬಾಡಿಗೆ ಮನೆಯಲ್ಲಿದ್ದದ್ದು. ಅದೊಂಥರ ನಿಮಗೆ ಗೊತ್ತಿರ್ಬೋದು, ಈ ತಟ್ಟಿದು ಮನೆ ಅಂತ ಹೇಳ್ತಾರಲ್ಲ, ಈ ಮಳೆ ಬರುವಾಗ ಸೋರ್ತಾ ಇರ್ತದೆ. ಎಲ್ಲ ಕಾರ್ನರಲ್ಲಿ ಸಹ ನಾವು ಬಾಲ್ದಿ, ಪಾತ್ರೆ, ತೋಪೆಲ್ಲ ಇಟ್ಟು ನೀರು ಕಲೆಕ್ಟ್ ಮಾಡ್ತಿದ್ವಿ ಆ ಟೈಮಲ್ಲಿ. ಓಕೆ. ಮತ್ತು ನಮ್ಮ ಮನೆದು ಹಿಂದೆಗಡೆನೆ ಡ್ರೈನೇಜಿದು ಒಂದು ದೊಡ್ಡ ಎಂತ ಹೇಳ್ತಾರೆ, ರಿವರ್ ಥರ ಆಯಿತಾ. ಎಲ್ಲ ಡ್ರೈನ್ ಎಲ್ಲ ಅದಕ್ಕೆ ಬಿಡೋದು. ಮಳೆ ಬರುವಾಗ ಉಂಟಲ್ಲ, ಜೋರು ಮಳೆ ಬರುವಾಗ ಮನೆ ಒಳಗೆಲ್ಲ ಫ್ಲಡ್ ಬರೋದು. ನೀವು ಹೇಳಿದರೆ ನಂಬುದಿಲ್ಲ, ಲಿಟ್ರಲಿ ಈ ಕಕ್ಕ ಎಲ್ಲ ಉಂಟಲ್ಲ, ಅದೆಲ್ಲ ಮನೆ ಒಳಗೆ ಫ್ಲಡ್ ಥರ ಬರ್ತಾ ಇತ್ತು ಲಿಟ್ರಲಿ. ಆ್ಯಂಡ್ ನನ್ನ ಅಜ್ಜಿ, ನಂದು ಮಮ್ಮಿ, ನಂದು ಆಂಟಿ ಎಲ್ಲ ಎಂತ ಮಾಡ್ತಾಯಿದ್ರು, ಪಾತ್ರೆ ಇಟ್ಕೊಂಡು, ಬಾಲ್ದಿ ಇಟ್ಕೊಂಡು ಅದನ್ನು ತೆಗೆದು ಹೊರಗೆ ಬಿಸಾಡೋದು. ಅದೆಲ್ಲಿ ಹೋಗ್ತದೆ, ಬೊಲ್ಲ ಪುನಃ ಒಳಗಿವೆ ಎಲ್ಲ. ಮೈ ಮಾಮ್, ಮೈ ರಿಯಲ್ ಹೀರೋ. ಈ ನಗುವಿನ ಹಿಂದೆ ಕೂಡ ಒಂದು ಸ್ಯಾಡ್ ಟ್ರುತ್ ಇದೆ, ಅದ್ರ ಬಗ್ಗೆ ಮತ್ತೊಮ್ಮೆ ಡೀಟೇಲ್ ಆಗಿ ಮಾತಾಡುವ. ಬಟ್ ಟು ಬಿ ಆನೆಸ್ಟ್, ಇವತ್ತು ನಾನು ನಿಮ್ಮ ಮುಂದೆ ಇಷ್ಟು ಕಾನ್ಫಿಡೆಂಟ್ ಆಗಿ, ಇಷ್ಟು ಸ್ಟ್ರಾಂಗ್ ಆಗಿ, ಬೋಲ್ಡ್ ಆಗಿ ಇಲ್ಲಿ ಕೂತು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಅಂದರೆ ಅದಕ್ಕೆ ಕಾರಣ ನನ್ನ ತಾಯಿ, ಶ್ರೀಮತಿ ಕಸ್ತೂರಿ ಶೆಟ್ಟಿ. ಬಿಕಾಸ್ ಆಫ್ ಹರ್ ಹಾರ್ಡ್ ವರ್ಕ್, ಐ ಥಿಂಕ್ ನಾನು ಬದುಕು ಉಳಿಲಿಕ್ಕೆ ಕಾರಣವೇ ಅವಳು. ಇಲ್ಲದಿದ್ದರೆ ನಾನು ಯಾವತ್ತೂ ಸತ್ತು ಎಲ್ಲೋ ಬಿದ್ದಿರಬೇಕಿತ್ತು. ನನ್ನನ್ನು ಈ ಭೂಮಿಗೆ ತರಲಿಕ್ಕೇ ಅವಳು ದೊಡ್ಡ ಬ್ಯಾಟಲೇ ಮಾಡಿದ್ದಾಳೆ. ನಂದು ಮಮ್ಮಿ ಸಿಂಗಲ್ ಪೇರೆಂಟ್ ಅಲ್ಲ, ಐ ಡೋಂಟ್ ಹ್ಯಾವ್ ಡ್ಯಾಡ್. ಅಂದರೆ ಜೀವದಲ್ಲಿದ್ದಾರೆ, ಬದುಕಿದ್ದಾರೆ, ಬಟ್ ಮಾಮ್ ಆ್ಯಂಡ್ ಡ್ಯಾಡ್ ಆರ್ ಸಪ್ರೇಟೆಡ್. ಅಪ್ಪ ಐ ಲವ್ ಯು ಪಾ ಅಂತ ಹೇಳುವಾಗ ನನಗೆ ನಿಜವಾಗ್ಲೂ ಆ ಫೀಲಿಂಗ್ ಅರ್ಥ ಆಗೋದಿಲ್ಲ. ಪ್ರಾಮಿಸ್, ನನಗೆ ಅರ್ಥ ಆಗೋದಿಲ್ಲ. ಬಿಕಾಸ್ ನನಗೆ ಆ ಫೀಲಿಂಗೇ ಗೊತ್ತಿಲ್ಲ. ಇಟ್ಸ್ ಲೈಕ್ ಅ ಡೆಡ್ ಫೀಲಿಂಗ್ ಫಾರ್ ಮಿ. ಸೊ ನಂಗೆ ಗೊತ್ತು, ನನಗೆ ಎವ್ರಿಥಿಂಗ್ ಮಾಮ್. ನಂದು ಆಂಟಿ ಅಂದರು ಸೂಪರ್. ನಮ್ಮ ಇಡೀ ಕುಟುಂಬಕ್ಕೆ ಮಕ್ಕಳಿಲ್ಲ, ನಾನು ಒಬ್ಬಳೇ ಮಗಳು. ಸೊ ಈಗ ಸಹ ನಾನು ಪಾಪುವೆ ಅವರಿಗೆ ನನ್ನನ್ನು ಈಗ ಸಹ ಕರೆಯೋದು ಬಾಲೆ ಅಂತವೆ. ಮಮ್ಮಿ ಪ್ರಕಾಶ್ ಬೀಡೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಇವತ್ತಿಗೆ ಸಹ ಮಮ್ಮಿ ನಂದು ಅಲ್ಲಿ ಕೆಲಸ ಮಾಡ್ತಾರೆ, ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಈಗ ಸಹ. ಅವ್ರು ಕಳಿಸಿದ್ದು ನನಗೆ ಒಂದೇ ಒಂದು, ಮಗ ನೀನು ಎಷ್ಟು ಸಹ ದೊಡ್ಡವಳಾಗು, ಎಷ್ಟು ಸಹ ಬೆಳಿ, ಆದರೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ನೀನು ಯಾರ ಮೇಲೆ ಸಹ ಡಿಪೆಂಡೆಂಟ್ ಆಗುವಾಗಿಲ್ಲ. ಐಕಾರ್ ಗಟ್ಟಿತ್ತಿನ ಆತ್ ನಮ್ಮ ಬೆನೋಡು ಬೆಂದು ತಿನ್ನೋಡು, ಏರೆಗ್ಲ ಬಾರ ಯಾರೆ ಬಲ್ಲಿ ಅಂತ ಹೇಳಿಕೊಟ್ಟವಳು ನನ್ನ ತಾಯಿ. ಡ್ರೀಮ್ಸ್ ಎಲ್ಲ ಸ್ವಲ್ಪ ದೊಡ್ಡದು ನಮ್ಮದು. ಅಂದರೆ ನನಗೆ ಒಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇತ್ತು. ಮತ್ತು ನನಗೆ ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ನನಗೊಂದು ಒಳ್ಳೆ
ಬಿಸ್ನೆಸ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದಾದ ನಂತರ ನನಗೆ ಲೋಕ ಸುತ್ತಬೇಕು ಅಂತ ಅನ್ನೋ ಒಂದು ಆಸೆ. ಇದೆಲ್ಲ ಒಂದು ಈಗ ಸಹ ನಂದು ಇದೊಂದು ಮೇನ್ ಕೀ. ನಾನು 10th ಸ್ಟ್ಯಾಂಡರ್ಡಿಂದವೇ ಆ್ಯಕ್ಚುಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ನಾನು 10th ತನಕ ಮಾಡಿದ್ದು ನಾರಾಯಣ್ ಗುರು ಸ್ಕೂಲಲ್ಲಿ. ಆಮೇಲೆ ಐ ಡಿಡ್ ಮೈ ಕಾಲೇಜ್ ಆ್ಯಂಡ್ ಎವ್ರಿಥಿಂಗ್ ಇನ್ ಶ್ರೀರಾಮಕೃಷ್ಣ ಕಾಲೇಜ್. ಅದಾದ ನಂತರ ನಾನು KPTಯಲ್ಲಿ ಕೋರ್ಸ್ ಮಾಡಿದ್ದೆ. ನನ್ನದು ಒಬ್ಬರು ಅಣ್ಣ ಇದ್ದಾರೆ, ಪ್ರಮೋದ್ ಅಂತ ಹೇಳಿ. ಪ್ರಮೋದ್ ಸರ್ ಮ್ಯಾಂಗ್ಳೂರ್ ರಾಕರ್ಸ್ ಇದು. ಸೊ ವೈ ಡೋಂಟ್ ಯು ಟೀಚ್ ಇನ್ ಮೈ ಅಕಾಡೆಮಿ ಅಂತ ಹೇಳಿ. ಸೊ ನಾನು ಡಾನ್ಸ್ ಕಲಿಸ್ತಾ ಇದ್ದೆ. ಆಮ್ ಅ ಡಾನ್ಸರ್ ಬೇಸಿಕಲಿ. ಕುಣಿಯೋಣು ಬಾರ ಅಂತ ZTVಯಲ್ಲಿ ಬರ್ತಾ ಇತ್ತು ಒಂದು ಶೋ. ಅದಕ್ಕೆ ನಂದು ಒಬ್ಳು ಸ್ಟೂಡೆಂಟ್ ಹೋಗಿದ್ಲು. ಸೊ ಐ ಯೂಸ್ ಟು ಟೀಚ್ ಹರ್ ಡಾನ್ಸ್ ಹಿಯರ್. ಆ್ಯಂಡ್ ಅವಳು ಅಲ್ಲಿಗೆ ಅಂದರೆ ಅವಳು ಒಂದು ವಾರದಲ್ಲಿ ಎವ್ರಿ ವೀಕೆಂಡಲ್ಲಿ ಎಪಿಸೋಡ್ ಇದ್ರೆ ಅವಳು ನಡುವಲ್ಲಿ ಬಂದು ಕಲಿತು ಹೋಗುವಂಥದ್ದು. ಅಲ್ಲಿ ಪ್ರಮೋದ್ ಸರ್ ಮತ್ತು ನಾನು ಸೇರಿ ಈ ಡಾನ್ಸ್ ಎಲ್ಲ ಕಲಿಸಿ ಅವಳೊಂದು ಐ ಥಿಂಕ್ ಟಾಪ್ 4 or top 5 ತನಕನೇನೋ ಹೋಗಿದ್ಲು, ಮಾನಸ ಅಂತ ಹೇಳಿ. ಸೈಡ್ ಬೈ ಸೈಡ್ ನಾನು ನನ್ನ ನ್ಯೂಟ್ರಿಷನ್ ಕೋರ್ಸ್ ಮಾಡ್ತಾ ಇದ್ದೆ. ಬ್ಯೂಟಿಫುಲ್ ಆಪರ್ಚುನಿಟಿ ಬಂತು ನನಗೆ. NNC ಮೆಡಿಕಲ್ ಸೆಂಟರಲ್ಲಿ ಜಾಬ್ ಆಯಿತು. ಐ ವೆಂಟ್ ದೇರ್. ಎಲ್ಲಿ UAEಯಲ್ಲಿ, ಅಬುದಾಬಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಐ ವಾಸ್ ವರ್ಕಿಂಗ್ ದೇರ್ ಫಾರ್ 5 years. 2020ಗೆ ನಾನು ವಾಪಸ್ ಬಂದ ತಕ್ಷಣ ಸರ್ಟಿಫಿಕೇಶನ್ ಕಂಪ್ಲೀಟ್ ಮಾಡಬೇಕಿತ್ತು ನನಗೆ. ನಾನು ಕಂಪ್ಲೀಟ್ ಮಾಡಿರಲಿಲ್ಲ ಸರ್ಟಿಫಿಕೇಶನ್. ಯಾಕಂದರೆ ಡಾಕ್ಟರ್ ಅಂತೂ ಆಗಲಿಕ್ಕೆ ಆಗೋದಿಲ್ಲ. ಇನ್ನು ನನಗೆ ಯಾವುದರಲ್ಲಿ ಚೇಂಜಸ್ ಮಾಡ್ಬೋದು? ಊಟ ತಿಂಡಿಯಲ್ಲಿ ಮಾಡ್ಬೋದು, ಫುಡ್ಡಿಂದ ಮಾಡ್ಬೋದು. ಇಫ್ ಐ ಬಿ ಅ ಡಯಟಿಷಿಯನ್ ಐ ಕ್ಯಾನ್ ಡೂ ಮಿರಾಕಲ್ಸ್ ಅಂತ ಗೊತ್ತಿತ್ತು ನನಗೆ. ಒಳಗಿಂದ ಆತ್ಮ ಹೇಳ್ತಾ ಉಂಟು, ನೀನು ಮಾಡು, ನಿನ್ನಿಂದ ಸಾಧ್ಯ ಉಂಟು ಅಂತ. ದಟ್ಸ್ ವೆನ್ I became a nutrition consultant with GFS, a biggest milestone of my life. Get fit with ಶಿಲ್ಪಿ. ಕಮ್ಮಿ ಅಂದರೆ ಸಹ 100+ ಕ್ಲೈಂಟ್ಸ್ ಇದ್ದಾರೆ. ಮಂತ್ಲಿ ಬೇಸಲ್ಲಿ ರೊಟೇಷನ್ ಆಗ್ತಾ ಇರ್ತದೆ. ದಟ್ಸ್ ಅ ರೀಸನ್ ನಾನು ವೀಕ್ಡೇಸಲ್ಲಿ ಬ್ಯುಸಿ ಇರ್ತೇನೆ. ವೀಕೆಂಡಲ್ಲಿ ಮಾತ್ರ ನಾನು ವೀಡಿಯೋಸ್ ಮಾಡೋದು. ಇಟ್ಸ್ ನಾಟ್ ಜಸ್ಟ್ ಬಿಸ್ನೆಸ್, ಇಟ್ಸ್ ಅನ್ನಪೂರ್ಣೇಶ್ವರಿ ಫಾರ್ ಮಿ. ನಾನು ನಿಜ ನಿಮ್ಮ ಹತ್ರ ಹೇಳಬೇಕಾದ್ರೆ ನೋಡಿ, ನಾನು ಚಪ್ಪಲ್ಸ್ ಬೇರೆ ಕೆಳಗಿಟ್ಟು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ನೋಡಿ. ಅದು ನನ್ನನ್ನು ಮಾತ್ರ ಅಲ್ಲ, ನನ್ನ ಮನೆಯವರನ್ನು ಮಾತ್ರ ಅಲ್ಲ ಖುಷಿಯಲ್ಲಿ ಇಟ್ಕೊಂಡದ್ದು, ನನ್ನ ಇಡೀ ಕ್ಲೈಂಟ್ಸನ್ನು ಖುಷಿಯಲ್ಲಿ ಇಟ್ಟಿದೆ. ಎಷ್ಟೋ ಜನರ ಮುಖದಲ್ಲಿ ನಗು ತಂದಿದೆ. ಮತ್ತು ನನ್ನ ಕ್ಲೈಂಟ್ಸ್ ಆರ್ ಅಮೇಝಿಂಗ್. ನಂದು ಎಲ್ಲ ಕ್ಲೈಂಟ್ಸ್ ಆರ್ ಅಮೇಝಿಂಗ್. ಇಷ್ಟು ಹಂಬಲ್, ಇಷ್ಟು ಒಳ್ಳೆಯವರು, ಇಷ್ಟು ಅರ್ಥ ಮಾಡ್ಕೊಳ್ತಾರೆ. ಐ ಮೀನ್ ದ ಲಾಟ್ ಆಫ್, ನಿಮಗೆ ಗೊತ್ತುಂಟಲ್ಲ, ನಾನು ಒಬ್ಬಳೇ ಹ್ಯಾಂಡಲ್ ಮಾಡೋದು GFS. ನಂದು ಯಾರು ಸಹ ಟೀಮ್ ಇಲ್ಲ, ಹಾಗೆಲ್ಲ ಫ್ರಾಂಚೈಸ್ ಅದೆಲ್ಲ ಎಂತೆಲ್ಲ, ನಂದು ಒಬ್ಬಳದೇ. ಬಿಕಾಸ್ ನಾನೆಂತ ಬಿಲೀವ್ ಮಾಡ್ತೇನೆ ಅಂತ ಹೇಳಿದರೆ, ನನ್ನಷ್ಟು ಪರ್ಫೆಕ್ಷನ್ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ಕೆಲಸಕ್ಕಿಟ್ಟರೆ ಅದು ಪರ್ಫೆಕ್ಷನ್ ಬರುವುದಿಲ್ಲ. ಸೊ ನನ್ನ ಕ್ಲೈಂಟ್ಸ್ ನನಗೋಸ್ಕರ ಬರ್ತಿರ್ತಾರೆ, ನಾನು ಅವರಿಗೆ 100% ಕೊಡಬೇಕು ನನ್ನ ಸೈಡಿಂದ. ಸೊ ನಾನೇ ಅವರನ್ನು ಹ್ಯಾಂಡಲ್ ಮಾಡೋದು. ಸೊ ಇವತ್ತಿಗೆ GFS ಸಕ್ಸಸ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಾನು ನಂಬಿರುವಂತಹ ತಾಯಿ, ನನ್ನ ಅನ್ನಪೂರ್ಣೇಶ್ವರಿ, ನನ್ನ ಕಟಿಲ್ದಮ್ಮ, ನನ್ನ ಅಪ್ಪ ಮಂತ್ರದೇವತೆ, ನನ್ನ ಚಾಮುಂಡೇಶ್ವರಿ, ಇವರೇ ಕಾರಣ. ಬಿಕಾಸ್ ಇವರನ್ನು ಮುಂದೆ ಇಟ್ಟೆ ನಾನು ಇಷ್ಟೊಂದೆಲ್ಲ ಮಾಡೋದು. ನಾನು ಪ್ರತಿ ಬರೆಯುವ ಚಾರ್ಟ್ ಸಬ್ಮಿಟ್ ಮಾಡುವ ಮುಂಚೆ ನಾನು ತಾಯಿಗೆ ಕೈ ಜೋಡಿಸಿ ತಾಯಿಗೆ ವಂದನೆ ಮಾಡಿ ಕೇಳ್ತೇನೆ, ತಾಯಿ ನೋಡು, ನಂದು ಕೆಲಸ ನಾನು ಮುಗಿಸಿದ್ದೇನೆ, ಇನ್ನು ನಿನ್ನ ಎನರ್ಜಿ, ನಿನ್ನ ಪವರ್ ಇದಕ್ಕೆ ಹಾಕಿ ನನ್ನ ಕ್ಲೈಂಟ್ಸ್ಗೆ ಎತ್ತಬೇಕಿದ್ದು. ಅವರು ಎಂತ ಮಾಡಿದ್ರಲ್ಲಿ ಪರ್ಫೆಕ್ಟ್ ರಿಸಲ್ಟ್ ಬರಬೇಕು. ಜಸ್ಟ್ ಲೈಕ್ ಎನಿ ಅದರ್ ವುಮೆನ್, ನಾನು ಕೂಡ ಒಂದು ಪಾಯಿಂಟಲ್ಲಿ ನನಗೆ ಎಂತ ಬೇಡ, ನನಗೆ ವೀಡಿಯೋಸ್ ಮಾಡಲಿಕ್ಕೆ ಇಷ್ಟ ಇಲ್ಲ, ನನಗೆ ಎಂತ ಬೇಡ, ನಾನು ಎಂತ ಸಹ ಮಾಡೋದಿಲ್ಲ, ಪ್ರೊಫೈಲ್ ಡಿಲೀಟ್ ಮಾಡ್ತೇನೆ ಅಂತ ಹೇಳಿ ಮಾಡಿದುಂಟು. ನನಗೆ ತುಂಬ ಕ್ರಿಟಿಸೈಸ್ ಮಾಡಿದ್ದಾರೆ, ನನಗೆ ತುಂಬ ನೆಗೆಟಿವ್ ಕಾಮೆಂಟ್ಸ್ ಬಂದಿದೆ. ನನಗೆ ತುಂಬ ಈಗ ಹೇಗೆ ಬರ್ತದೆ ನೋಡಿ ನನಗೆ ನೆಗೆಟಿವ್ ಕಾಮೆಂಟ್ಸ್. ಎಷ್ಟು ಮಾತಾಡ್ತಿ ಮಾರೇ, ಹುಚ್ಚಿ, ಅದು ಇದು ಎಲ್ಲ ಹೇಳ್ತಾರೆ ನೋಡಿ. ಎಷ್ಟು ಸಹ ಕೂಗಿ ಬೇಡ, ನನಗೆ ಎಂತ ಬೇಡ ಅಂತ ಬಿಟ್ಟು ಬಿಡೋದು, ಹಾಗೆಲ್ಲ ಇತ್ತು. ಸೊ ಒಂದ್ಸರಿ ಏನಾಯಿತು, ಒನ್ ಆಫ್ ಮೈ ವೀಡಿಯೋಸ್ ದಾನೆದೆಲೆ ಎಲ್ಲ ಅಂತ ಒಂದು ಸಾಂಗ್ ಉಂಟಾಯ್ತಾ, ನೀವು ಈಗ ಸಹ ನಾನು ಇದರಲ್ಲಿ ಉಂಟು ಯೂಟ್ಯೂಬಲ್ಲಿ, ಬೇಕಿದ್ರೆ ನೋಡ್ಕೊಂಡು ಬನ್ನಿ. ನಂದು ಓಲ್ಡ್ ಟಿಕ್ಟಾಕ್ಸ್ ಎಲ್ಲ ಗಮ್ಮತ್ತು ನೋಡಿದ್ರೆ, ನಾನು ಪ್ರತಿ ವಿಡಿಯೋ ಮಾಡುವಾಗ ಯಾವ ಒಂದು ಕಾರ್ನರಲ್ಲಿ ಸಹ ನಾನು ಒಮ್ಮೆ ಸಹ ಅನ್ಕೊಳ್ಳೋದಿಲ್ಲ ನಂದು ವೈರಲ್ ಆಗಬೇಕು ಅಂತ. ನಾನು ಇಷ್ಟೇ ಅನ್ಕೊಳ್ಳೋದು, ನನಗೆ ನಗು ತರಿಸಬೇಕು ಮುಖದಲ್ಲಿ. ಬಿಕಾಸ್ ನಂಗೆ ಆ ನಗುವಿನ ವ್ಯಾಲ್ಯೂ ಗೊತ್ತುಂಟು. ನಾನು ದುಃಖದಲ್ಲಿರುವಾಗ ಆ ಒಂದು ನಗು ನನ್ನ ಮನಸ್ಸನ್ನು ಎಷ್ಟು ಫ್ರೀ ಮಾಡ್ತಾಯಿತ್ತು ಅಂತ ನನಗೆ ಮಾತ್ರ ಗೊತ್ತು. ಎಷ್ಟೋ ಜನ ದುಃಖದಲ್ಲಿರುವಾಗ ಕೂಡ ನನ್ನ ಚಾನಲನ್ನು ಬಂದು ನೋಡಿ ಆ ಡೈಲಾಗ್ಸ್ ಎಲ್ಲ ಕೇಳಿ ನಕ್ಕಿ ಮತ್ತೆ ಹೋಗುದುಂಟು ಮರ್ತು. ಸೊ ಅದಕ್ಕೋಸ್ಕರ ನಾನು ಮಾಡೋದಾಯ್ತಾ, ಸತ್ಯ ಹೇಳ್ತಾನೆ. ಮೇ ಬಿ ದ್ಯಾಟ್ ಈಸ್ ದ ರೀಸನ್ ವೈ ಮೈ ಚಾನಲ್ ಇಸ್ ಸ್ಟಿಲ್ ನಾಟ್ ವೈರಲ್, ಬಿಕಾಸ್ ಐ ನೆವರ್ ವರ್ಕ್ಡ್ ಫಾರ್ ಬೀಯಿಂಗ್ ವೈರಲ್. ಅದಕ್ಕೆ ನಿಮ್ಮ ಪ್ರೀತಿಯಿಂದ ವೈರಲ್ ನಾಳೆ ಆದರೆ ಜಾಲಿ. ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ಇದು ನಿಮ್ಗೆ ಎಷ್ಟು ಕೂಡ್ತದೋ ನೀವು ಮಾಡಿ. ನೆಗೆಟಿವ್ ಕಮೆಂಟ್ ನನ್ನ ಕಣ್ಣಿಗೆ ಕಾಣಿದಷ್ಟು ನಾನು ನೆಗೆಟಿವ್ಗೆ ಆನ್ಸರ್ ಮಾಡ್ತೇನೆ. ನನ್ನ ಕಣ್ಣಿಗೆ ಕಾಣದಿದ್ರೆ ನೀವು ಬಚಾವು. ಆದರೆ ಯಾವತ್ತೂ ನಾನು ವಿಡಿಯೋ ಮಾಡೋದು ನಿಲ್ಲಿಸೋದಿಲ್ಲ. ಇದು ಮಾತ್ರ ನಂದು ಚಾಲೆಂಜ್. ಇದೇ ರೀತಿಯಲ್ಲ ಎಷ್ಟೋ ಹೆಣ್ಣು ಮಕ್ಕಳು ವಿಡಿಯೋ ಮಾಡೋದೇ ಬಿಡುದು. ಹಾಗಾದರೆ ನೆಗೆಟಿವಿಟಿಯನ್ನು ಕಟ್ ಮಾಡಲಿಕ್ಕೆ ಒನ್ ಆ್ಯಂಡ್ ಓನ್ಲಿ ಸೋಲೋ ಆಯುಧ ಎಂತ ಅಂತ ಹೇಳಿದರೆ ಧೈರ್ಯದಿಂದ ಮುನ್ನುಗ್ಗಿ ಏನಾಗೋದಿಲ್ಲ ಅಂತ, ಸಿಂಪಲ್. ಎವರ್ ಸಿನ್ಸ್ ನಾನು ಎಂತ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ. ಆದರೆ ಮಿಡ್ಲಲ್ಲಿ ತುಂಬ ಗ್ಯಾಪ್ಸ್ ಇತ್ತು. ಐ ಅಗ್ರಿ. ಅಗೇನ್ ನಾನು ಹೇಳಿದಾಗೆ ನಾನು GFS ಸ್ಟಾರ್ಟ್ ಮಾಡಿದ ನಂತರ ನನ್ನ ಫೋಕಸ್ ಅಲ್ಲಿ ಹೋಯಿತು. ಮತ್ತು ಅಮ್ಮ ಅಂದರೆ ನನ್ನ ಅಜ್ಜಿ ಲೀಲಾ ಶೆಟ್ಟಿ ಅವ್ರು ತೀರೋದ ನಂತರ ನಂದು ಇನ್ನಷ್ಟು ನಾನು ಸ್ವಲ್ಪ
ಶಾಟರ್ ಆದೆ ಅಂತ ಹೇಳ್ಬೋದು. ಅದಾದ ನಂತರ ಟು ಗೆಟ್ ಮೀ ಬ್ಯಾಕ್ ಆನ್ ಟ್ರ್ಯಾಕ್ ಇಟ್ ಲಿಟರಲಿ ಟುಕ್ ಅ ಲಾಟ್ ಫ್ರಮ್ ಮೀ ಆ್ಯಕ್ಚುಲಿ. ಅದಾದ ನಂತರ ಅಮ್ಮಂದು ಮಾಡುವಾಗ ಸಹ ವಿಡಿಯೋ ಬೈದವೇ ಹೇಳಿದ್ದಾರೆ ನನಗೆ, ಶಿಲ್ಪ ಇರ್ನ ವಿಡಿಯೋ ಫೇಮಸ್ ಆಪಿನಿ ಇರ್ನ ದೊಡ್ಡನ ವಿಡಿಯೋಡು ಪಾಡು ನೆಡ್ದತೆ ಅಂತ. ಅಂದರೆ ನಿಮ್ಮದು ವಿಡಿಯೋ ಈಗ ವೈರಲ್ ಆಗೋದು ನೀವು ನಿಮ್ಮ ಅಜ್ಜಿಯನ್ನು ಆ ವಿಡಿಯೋದಲ್ಲಿ ಹಾಕ್ತಾ ಇದ್ದೀರಿ ಅಲ್ಲ, ಅದಕ್ಕೆ ಅಲ್ಲ ಅಂತಲ್ಲ. ಆಫ್ಟರ್ ದ್ಯಾಟ್ ನಾನು ಅಜ್ಜಿ ಜೊತೆ ವಿಡಿಯೋ ಮಾಡೋದು ಬಿಟ್ಟಿದ್ದೆ ಸ್ವಲ್ಪ. ಮತ್ತೆ ನಾನು ಅನ್ಕೊಳ್ಳೋದು ಮರೆ ಎಂತ ಫೂಲ್ ಮರೆ, ಯಾರೋ ಒಬ್ಬ ಬೊಗುಳಿ ಹೋದ ಅಂತ ಹೇಳಿ ನಾನೆಂತಕ್ಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳಿ ದೆನ್ ಐ ರೀಸ್ಟಾರ್ಟೆಡ್ ಅಗೇನ್. 25 ವಾಸ್ ಅ ಮೇಜರ್ ಟರ್ನ್, ವಾಸ್ ಅ ಗ್ರೇಟ್ ಕಮ್ ಬ್ಯಾಕ್ ಆ್ಯಕ್ಚುಲಿ. ನನಗೆ ನಾನು ಆಗ ವಿಡಿಯೋ ಹಾಕಿದುಂಟಲ್ಲ, ಅದೊಂದು ಫಸ್ಟ್ ವಿಡಿಯೋ ಅಷ್ಟು ಜನರಿಗೆ ಅಷ್ಟು ಇಷ್ಟ ಆಯ್ತಲ್ಲ, ಅದು ನನಗೆ ಮೋಟಿವೇಟ್ ಮಾಡಿತ್ತು ಇನ್ನಷ್ಟು ಮಾಡಲಿಕ್ಕೆ. ಎವರ್ ಸಿನ್ಸ್ ನಾನು ಜಾಸ್ತಿ ಮಾಡ್ತಾ ಹೋದೆ. ಸೊ ನೋಡಿ, ಈಗ ಅಲ್ಲಿಂದ ಇಲ್ಲಿ ತನಕದ ಜರ್ನಿ. ಇವತ್ತು ನಾನು ವ್ಲಾಗಿಂಗ್ ಶುರು ಮಾಡಬೇಕು ಅನ್ನೋ ಆಸೆಯಲ್ಲಿ, ಇವತ್ತು ಸಂಡೇ ಅಲ್ಲ, ಬೆಳಗ್ಗೆ ಬೇಗ ಎದ್ದು ಎಲ್ಲ ನನ್ನ ಕೆಲಸ ಸ್ವಲ್ಪ ಚಿಕ್ಕ ಕೆಲಸ ಇತ್ತು, ಅದು ರಪ ಮುಗಿಸಿ ಮಮ್ಮಿ ಮನೆಗೆ ಓಡಿ ಬಂದೆ. ಈ ಏರಿಯಾ ನೋಡ್ತಾ ಇದ್ದೀರಾ ನೀವು, ಇದು ದೊಡ್ಡ ಎಂತ ವ್ಲಾಗಿಂಗ್ಗೆ ಮಾಡೋದು ದೊಡ್ಡ ಸೆಟ್ ಕಿಟ್ ಎಲ್ಲ ಎಂತಲ್ಲ, ಇದು ನಮ್ಮ ಮನೆ ಆ್ಯಕ್ಚುಲಿ. ಇಲ್ಲಿ ನೀವು ಅನ್ಕೊಳ್ತಾ ಇರ್ಬೋದು ಯಾವಾಗ ನೋಡಿದ್ರು ಶಿಲ್ಪ ಇದೇ ಬ್ಯಾಕ್ಗ್ರೌಂಡಲ್ಲಿ ಇರ್ತಲ್ಲ ಇಲ್ಲ ಯಾಕೆ ಅಂತ. ಆ್ಯಕ್ಚುಲಿ ಕೆಳಗೆ ನನ್ನ ಮನೆ ಉಂಟು, ಇದು ಆ್ಯಕ್ಚುಲಿ ಫ್ಯಾಕ್ಟ್ರಿ ಅಂತ ನಾವು ಕಟ್ಟಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದು ಯಾವಾಗ ಒಂದು 3 years ಆಯಿತು ಇಫ್ ಐಮ್ ನಾಟ್ ರಾಂಗ್, ಮಳೆ ಬಂದು ಸಿಡ್ಲಿಗೆ ಮಿಂಚಿಗೆಲ್ಲ ಇಡೀ ಫ್ಯಾಕ್ಟ್ರಿ ಉರುಳಿ ಬಿತ್ತು. ಸೊ ಇದು ವಾಲ್ಸ್ ಮಾತ್ರ ಉಳ್ಕೊಂಡಿದ್ದು. ಇದರಲ್ಲಿ ತುಂಬ ನಂದು ಹಸ್ಬೆಂಡ್ ಇದು ಚಪ್ಪಲಿದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು, ಅದೆಲ್ಲ ಹೋಯ್ತದು. ಇಟ್ಸ್ ಅ ಮೇಜರ್ ಲಾಸ್. ನೆಕ್ಸ್ಟ್ ಟೈಮ್ ವಿಲ್ ಟಾಕ್ ವಿತ್ ಹಿಮ್, ವಿಲ್ ಡಿಸ್ಕಸ್ ದಿಸ್. ಓಕೆ, ಅದಾಯಿತು. ಆಮೇಲೆ ಈ ಏರಿಯಾ ಒಂಥರ ಲಕ್ಕಿ ಏರಿಯಾ ನನಗೆ. ನಾನು ಎಂತ ವಿಡಿಯೋ ಮಾಡಲಿಕ್ಕಿದ್ರು ಕೂಡ ಇಲ್ಲೇ ಟೆರೆಸಲ್ಲೇ ಬಂದು ಮಾಡುವಂಥದ್ದು. ಸೊ ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಸಹ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಸೊ ನಾ ಎಂಚ ಸ್ಟಾರ್ಟ್ ಮನ್ಪುವ, ನಿನ್ನಡ ಇಕ್ವಿಪ್ಮೆಂಟ್ಸ್ ಇಜ್ಜತ್ತ, ನಿಕ್ಕೆ ಬ್ಯಾಕ್ಗ್ರೌಂಡ್ ಸೆಟ್ ಆವಡತ್ತ, ನಿಕ್ಕೆ ಸೌಂಡ್ ಪ್ರೂಫಿಂಗ್ ಆವಡತ್ತ. ನಂದು ಫೋನ್ಸ್ ಆ್ಯಕ್ಚುಲಿ ಸರಿ ಇಲ್ಲ ಆಯಿತಾ, ನಂದು ಫೋನ್ಸ್ ತುಂಬ ಹ್ಯಾಂಗ್ ಆಗ್ತಾ ಉಂಟು. ಮಾತ್ರ ಈ ಗ್ಯಾಜೆಟ್ಸಿಗೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಲೈಕ್ ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಲಾಟ್ ಆಫ್ ಪೀಪಲ್ ಮೈಟ್ ಬಿ ಥಿಂಕಿಂಗ್ ದಟ್ ಐ ಆಮ್ ವೆಲ್ ಟು ಡೂ, ಐ ಆಮ್ ನಾಟ್. ನಾನು ಲೋವರ್ ಮಿಡಲ್ ಕ್ಲಾಸಿಂದ ಮಿಡಲ್ ಕ್ಲಾಸ್ ಲೆವೆಲಿಗೆ ಎತ್ತಿದ್ದೇನೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಐ ವುಡಂಟ್ ಸೇ. ನನ್ನ ಹತ್ರ ಅಷ್ಟುಂಟು ಇಷ್ಟುಂಟು ಅಂತ ನಾನು ಯಾವತ್ತೂ ಹೇಳ್ಕೊಳ್ಳೂ ಇಲ್ಲ, ನಾನು ಹೇಳೋದು ಸಹ ಇಲ್ಲ. ನಂದು ಡ್ರೆಸ್ಸಿಂಗ್ ಎಲ್ಲ ನೋಡುವಾಗ ತುಂಬ ಜನ ಅಂದ್ಕೊಳ್ತಾರೆ ದಟ್ ಶಿ ಇಸ್ ವೆಲ್ ಟು ಡೂ ಅಂತ. ಇಲ್ಲ, ನಾನು ದುಡ್ದು ತಿನ್ನುವವಳಷ್ಟೇ. ಸೊ ವಾಟ್ ಎವರ್ ಐ ಹ್ಯಾವ್, ಅಫ್ಕೋರ್ಸ್ ನಾನು ಒಂದು ಪುಟಾಣಿ ಮನೆ ಕಟ್ಟಿದ್ದೇನೆ, ಅದು ಸಹ ಲೋನಲ್ಲಿ ಉಂಟು. ಕಾರ್ ಉಂಟು, ಅದ್ರಲ್ಲಿ ಸಹ ಲೋನ್ ಉಂಟು. ಸೊ ಆಬ್ವಿಯಸ್ಲಿ ಆ ಎಸೆಟ್ ಯಾವಾಗ ಲೋನ್ ಮುಗಿತದೆ ಅದು ಮತ್ತೆ ನಾನು ಓನ್ ಮಾಡುವ ಹಾಗೆ, ಅಲ್ಲಿ ತನಕ ಬ್ಯಾಂಕ್ ಓನ್ ಮಾಡುವ ಹಾಗೆ ಅದು. ಸೊ ಐ ವಾಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಐ ಟೋಲ್ಡ್ ಮೈ ಹಸ್ಬೆಂಡ್ ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. ನನ್ನ ಹತ್ರ ಎಷ್ಟುಂಟು ಅಷ್ಟರಲ್ಲೇ ಮಾಡ್ತೇನೆ. ಯಾಕೆ ಜನರಿಗೆ ನನ್ನದು ವ್ಲಾಗ್ ಮುಖಾಂತರ ನಾವು ಎಂತ ಹೇಳಲಿಕ್ಕೆ ಹೊರಡುದು, ನಾವು ಹೇಗಿದ್ದೇವೆ ಆ ಲೈಫನ್ನು ತೋರಿಸೋದಲ್ಲ. ನಾನು ಹೇಗಿದ್ದೇನೆ ಆ ಲೈಫನ್ನು ತೋರಿಸ್ತೇನೆ ಹೇಳ್ತೇನೆ. ನಾನು ಕ್ಯಾಮರಾ ಮುಂದೆ ಬರುವಾಗ ನನಗೆ ಡ್ರೆಸ್ಅಪ್ ಮಾಡೋದಂದ್ರೆ ತುಂಬ ಇಷ್ಟ ಆಯ್ತಾ. ಚಿಕ್ಕ ಮಗುವಿಂದ ಸಹ ನನಗೆ ಡ್ರೆಸ್ಸಿಂಗ್ ಅಂದರೆ ನನ್ನ ಉಸಿರು. ನಂಗೆ ಅಷ್ಟಿಷ್ಟ. ನನಗೆ ಚಂದ ಔಟ್ಫಿಟ್ ಹಾಕಬೇಕು, ಆಕ್ಸರೈಸ್ ಮಾಡಬೇಕು, ನೇಲ್ಸ್ ಮಾಡಬೇಕು, ಇದೆಲ್ಲ ನನಗೆ ತುಂಬ ಇಷ್ಟ. ನನ್ನ ಮಾಮ ನನಗೆ ಹೇಳಿದ್ದು ಚಿಕ್ಕ ಇರುವಾಗ, ಬಾಬಾ ಇರೆಗಿದಾಲ ಆಸೆ ಇತ್ತಂಡ ಈರವೇನು ತೂದು ಆಸೆ ಪಡೋಡ್ಚಿ. ಅಂದರೆ ಪಾಪು ನಿನಗೆ ಏನಾದರೂ ಆಸೆ ಇದ್ದರೆ ಲೈಫಲ್ಲಿ ಏನಾದರೂ ಬೇಕು ಅಂತ ಇದ್ರೆ ಅದನ್ನು ನೋಡಿ ನಿನ್ನ ಆಸೆ ಹಾಕಬೇಡ, ಅದು ನನಗೆ ಬೇಕು ಅನ್ನೋ ಮಾತನ್ನು ಫಿಕ್ಸ್ ಮಾಡ್ಕೊ, ಆಮೇಲೆ ಅದನ್ನು ಅಚೀವ್ ಮಾಡಲಿಕ್ಕೆ ನೀನು ಪ್ರಯತ್ನ ಪಡಬೇಕು. ಸೊ ಇದು ನಾನು ಎವ್ರಿ ಫೀಲ್ಡಲ್ಲಿ ಅಪ್ಲೈ ಮಾಡ್ತೇನೆ. ನಾನು ಅನದರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈ ಥಾಟ್ ಮೀ ಫಾರ್ ಲೈಫ್ ಇಸ್ ದ್ಯಾಟ್ ಎಂತ ಸಹ ಆಗಲಿ, ಲೋಕ ಹುರುಳಿ ಬಿದ್ದರೂ ಸಹ ನೀನು ನಿನ್ನ ಧೈರ್ಯ ಕಳ್ಕೊಳ್ಳಿಕ್ಕಿಲ್ಲ ಮಗ. ನೀನು ಯಾರಿಗಿಂತ ಸಹ ಕಮ್ಮಿ ಇಲ್ಲ. ನೀನು ಗಟ್ಟಿಗಿತ್ತಿ ಹೇಳ್ತಾರಲ್ಲ, ಗಟ್ಟಿ. ನೀನು ಎಂತ ಸಹ ಮಾಡಲಿಕ್ಕೆ ಹೆದರಬೇಡ. ಎದುರುಗಡೆ 100 ಜನ ನಿಂತಿದ್ರು ನಿನ್ನದು ಮುಂದೆ, ನೀನು 100ಕ್ಕೆ 200 ಜನ ಆಗ್ತಿ ಒಬ್ಬಳೆ, ಒನ್ ಮ್ಯಾನ್ ಆರ್ಮಿ ಥರ ಇರಬೇಕು ಅಂತ. ಸೊ ಈ ಅವರ ಹಠದಿಂದ ನನ್ನನ್ನು ಕರಾಟೆ ಕ್ಲಾಸಿಗೆಲ್ಲ ಹಾಕಿದ್ರು. ನನಗೆ ತುಂಬ ಧೈರ್ಯ, ಮತ್ತು ನನಗೆ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ. ನನಗೆ ಕೆಲಸದ ಮೇಲೆ ಆಗಿರಲಿ ಅಥವಾ ನನ್ನ ಮೇಲೆ ಆಗಲಿ ನನಗೆ ತುಂಬ ಕಾನ್ಫಿಡೆನ್ಸ್. ಮತ್ತು ನನಗೆ ಅದೇ ಹೇಳ್ತಾರಲ್ಲ, ನನಗೆ ಭಯ ಇಲ್ಲ ಆ್ಯಕ್ಚುಲಿ. ನಾನೀಗ ಒಂದು ಕತ್ತಲಲ್ಲಿ ಸಹ ನೀನು ಹೋಗಿ ಅಲ್ಲಿ ತನಕಂತ ನಾನು ಹೋಗ್ತೇನೆ ಸರ್ತ. ನನಗೆ ಅದೆಲ್ಲ ಕ್ಯಾರೇ ಇಲ್ಲ. ನಾನು ಎಷ್ಟು ಗಂಟೆ ರಾತ್ರಿಗೆ ಸಹ ನಾನು ಐ ಕ್ಯಾನ್ ವಾಕ್ ಔಟ್, ಐ ಕ್ಯಾನ್ ಕಾಮ್. ಐ ಡೋಂಟ್ ನೋ, ಒಂದು ಧೈರ್ಯ, ಒಂದು ಭಯಂಕರ ಧೈರ್ಯ ನನಗೆ. ಅದೊಂದು ವೀಡಿಯೋಸಲ್ಲಿ ಎಲ್ಲ ಕಾಮೆಂಟ್ಸ್ ಅಂದರೆ ಸರಿ ಉಗಿತೇನೆ ನಾನು. ನಿಜ, ನಾನು ಉಗಿಯುವಾಗ ನನ್ನ ಮನಸ್ಸಲ್ಲಿ ಎಂತ ಬರ್ತದೆ ಸಾರಿ ಉಗಿಯುವುದು, ನಾನು ಸಾರಿ ಬೈಯುವುದು ನಾನು. ಈ ಥರದ್ದೆಲ್ಲ ಕ್ರಿಟಿಸಿಸಮ್, ಈ ಥರದ್ದೆಲ್ಲ ಫೇಕ್ ಅಕೌಂಟಿಂದ ಬರುವಂತಹ ಕಾಮೆಂಟ್ಸ್ ಎಷ್ಟೋ ಜನ ಬಲಿಯಾಗಿದ್ದಾರೆ. ತಮ್ಮ ಟ್ಯಾಲೆಂಟನ್ನು ಮರೆತು ಇವತ್ತಿನ ದಿವಸದಲ್ಲಿ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತವೇ ಗೊತ್ತಿಲ್ಲ. ಎಷ್ಟೋ ಪ್ರೊಫೈಲ್ಸ್, ಎಷ್ಟೋ ಕಾಂಟೆಂಟ್ ಕ್ರಿಯೇಟರ್ಸ್ ನಿಮ್ಮ ಹತ್ರ ಮಾತಾಡುವಾಗ ನನಗೆ ಕಣ್ಣ ಮುಂದೆ ಉಂಟು ಆ ಪ್ರೊಫೈಲ್ಸ್. ಎಂಥ ಟ್ಯಾಲೆಂಟೆಡ್ ಪ್ರೊಫೈಲ್ಸ್ ಗೊತ್ತುಂಟು. ಅದೆಲ್ಲ ಒಂದೊಂದು ಪ್ರೊಫೈಲ್ಸ್ ನೋಡಬೇಕು ನೀವು, ಎಂಥ ಚಂದ ಕಾಂಟೆಂಟ್ ರೀ. ಹೆಣ್ಣು ಮಕ್ಕಳು ಎಷ್ಟು ಚಂದದಲ್ಲಿ ಮಾಡ್ತಾಯಿದ್ರು ವಿಡಿಯೋ. ಆಯ್ತಲ್ಲ, ಲಗಡಿ ತೆಗೆದ್ರು.
ಎಲ್ಲ ಬೇಡದು ಕಮೆಂಟ್ ಎಲ್ಲ ಅಲ್ಲ. ನನ್ನದೊಂದು ಕ್ವಶನ್, ಯಾಕೆ ಬೇಡದು ಕಮೆಂಟ್ ಹಾಕಬೇಕು? ನಿಮ್ಮಿಂದ ಸಾಧ್ಯ ಇಲ್ಲದನ್ನ ಎದುರುಗಡೆ ಮನುಷ್ಯ ಮಾಡ್ತಾ ಇದ್ದಾನೆ, ನಿಮ್ಮ ಹತ್ರ ಆದ್ರೆ ಚಪ್ಪಾಳೆ ಹೊಡೀರಿ, ಇಲ್ವಾ ಇಲ್ಲಿ ಇಲ್ಲಿ ಬಂದ್ ಮಾಡಿ ಹೋಗಿ ಸೀದಾ. ಅದು ಬಿಟ್ಟು ನಾಟಕ ಮಾಡ್ತೆ ಎಂತಕ್ಕೆ? ನಿಮ್ಮ ಮನೆಯಲ್ಲಿ ಸಹ ಹೆಣ್ಣು ಮಕ್ಕಳು ಇದ್ದಾರಲ್ಲ, ನಿಮ್ಗೆ ಗೊತ್ತುಂಟ ನೀವು ಮಾಡಿದ ಕರ್ಮ ಉಂಟಲ್ಲ, ನಾವು ಯಾರಿಗೆ ಬ್ಯಾಡ್ ಕಮೆಂಟ್ ಮಾಡ್ತೇವೆ, ಯಾರಿಗೆ ಬೇಡದು ಹೇಳ್ತೇವಲ್ಲ, ಅದು ನಮ್ಮ ಮನೆಯವರಿಗೆ ಬೇರೆಯವರ ಮುಖಾಂತರ ಕೇಳಲಿಕ್ಕೆ ಸಿಗ್ತದೆ. ಅದು ಯಾರಿಗೂ ಗೊತ್ತಾಗುದಿಲ್ಲ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ. ಬೇಡ, ನಮ್ಮಿಂದ ಒಳ್ಳೇದು ಮಾಡ್ಲಿಕ್ಕೆ ಆಗ್ತದ ಮಾಡುವ, ಒಳ್ಳೇದು ಮಾಡ್ಲಿಕ್ಕೆ ಆಗುದಿಲ್ವಾ ಬಾಯಿ ಬಿಡುತ್ತ ಬೇಡ, ಕೈಗೆ ಕೆಲಸ ಕೊಡುತ್ತ ಬೇಡ, ಸುಮ್ಮನಿರುವಲ್ಲ, ನೋಡುವ, ಸ್ಕ್ರಾಲ್ ಮಾಡು, ಇಷ್ಟ ಆಗಲಿಲ್ಲ ಸ್ಕ್ರಾಲ್ ಇಟ್, ಫಿನಿಶ್, ಎಂಡ್ ಆಫ್ ಸ್ಟೋರಿ. ಇವು ಕಾಂಟೆಂಟ್ ಕ್ರಿಯೇಟರ್, ಪಬ್ಲಿಕ್ ಫಿಗರ್ ಇದ್ದಾರೆ ಅಂತ ಹೇಳಿದ್ರೆ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ಬಾಡಿ, ಅವರ ಮೈಂಡ್ ನಿಮ್ಮದು ಪ್ರಾಪರ್ಟಿ ಆಗುದಿಲ್ಲ. ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ಅದು, ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ಬರೀ ನಮ್ಮ ಕಂಟೆಂಟ್ ಮಾತ್ರ ಪಬ್ಲಿಕ್ ಪ್ರಾಪರ್ಟಿ, ನಮ್ಮ ಜೀವಕ್ಕೆಲ್ಲ. ನಮ್ಮ ಅನ್ನ ಸಾರು ಸಾಂಬಾರ್ ನಾವು ದುಡ್ದು ತಿನ್ನುದು ಮಾರೆ, ಬೇರೆಯವ್ರದ್ದು ಯಾಕೆ ಕೇಳಬೇಕು ನಾವು? ನಮಗೆ ಹುಚ್ಚುಂಟಾ? ಫಸ್ಟ್ ಆಫ್ ಆಲ್ ಕಷ್ಟಪಟ್ಟು ಕಂಟೆಂಟ್ ಮಾಡಬೇಕು, ಕಂಟೆಂಟ್ ಮಾಡಿ ನಿಮ್ಮನ್ನು ನಗಿಸುವ ಪ್ರಯತ್ನ ಮಾಡಬೇಕು, ಅದು ಒಳ್ಳೆ ಕೆಲಸ ಅಲ್ವಾ ನಮ್ಮದು. ಕಷ್ಟಪಟ್ಟು ನಿಮ್ಮನ್ನು ನಗಿಸ್ಬೇಕು, ನಗಿಸಿದ ನಂತರ ನಮ್ಗೆ ಎಂತ ಸಿಗ್ತಾ ಉಂಟು? ಟೇಂಗ. ಚೀಪ್ ಕಮೆಂಟ್ ಮಾಡೋರಿಗೆ ಧೈರ್ಯ ಇದ್ರೆ ನಿಮ್ಮ ಪ್ರೊಫೈಲಿಂದ ಮಾಡಿ ಅಂತೆ ನಿಮ್ಮ ಸ್ವಂತ ಪ್ರೊಫೈಲಿಂದ. ಅದು ಮಾಡುದಿಲ್ಲ ನೀವು, ಫೇಕ್ ಪ್ರೊಫೈಲಿಂದ. ಯಾಕಂದ್ರೆ ಆಗ ನಿಮ್ಮನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮ ತಲೆಯಲ್ಲಿ. ನಿಮ್ಗೆ ಗೊತ್ತಿಲ್ಲ, ಈಗ ಸೈಬರ್ ಸೆಕ್ಯೂರಿಟಿ ಟೀಮ್ ಅಷ್ಟು ಸ್ಟ್ರಾಂಗ್ ಬೆಳೆದಿದೆಲ್ಲ, ಮನಸ್ಸು ಮಾಡಿದ್ರೆ ಈಗ ಹಿಡಿಬಹುದು ನಿಮ್ಮನ್ನು. ಹೇಟ್ ಕಮೆಂಟ್ ಕಂಟೆಂಟ್ ಮೇಲೆ ಇಷ್ಟ ಆಗ್ಲಿಲ್ಲ ಅಂತ ಎಷ್ಟು ಸಹ ಬರೀರಿ ಮಾರೆ, ನಂಗೆ ಎಂತ ಬೇಜಾರಿಲ್ಲ. ಪರ್ಸನಲ್ ಬಾಡಿಗೆ ಹೋಗ್ತೀರಾ, ಒಟ್ರಾಶಿ ಹೇಳ್ತೀರಾ, ಪರ್ಸನಲೈಸ್ಡ್ ಕಮೆಂಟ್ ಮಾಡಿ, ಅದು ಮಾಡಬೇಡಿ ಅಂತ ಹೇಳುದು ಅಷ್ಟೇ. ನೀವೇನಾದ್ರೂ ಹಾಗೆ ಇನ್ನು ಮುಂದೆ ಸಹ ಮಾಡ್ತಾ ಇದ್ರೆ, ಮಾಡುವಾಗ ಅಂದ್ರೆ ಇಫ್ ಯು ಆರ್ ಅ ಪರ್ಸನ್, ಆ ಥರ ಕಮೆಂಟ್ ಮಾಡಿ ನಿಮಗೆ ಒಳಗಿಂದ ಒಂಥರ ವಾವ್ ಅಂತ ಫೀಲಿಂಗ್ ಬರ್ತಾ ಉಂಟಾ? ಜಸ್ಟ್ ಈಗ ಒಬ್ಬರಿಗೆ ಬೈದು ಹುಚ್ಚಿವಳು ಹಾಗೆ ಇವಳಿಗೆ ಬೀಪ್ 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 ಅಂತ ಹೇಳ್ತಾ ಟೈಪ್ ಮಾಡಿ ಆಯ್ತಾ, ಬೀಪ್ 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 ಅಂತ ನೀವು ಕಮೆಂಟ್ ಮಾಡೋದು. ಅದು ಮಾಡಿ ನಿಮ್ಗೆ ಒಂಥರ ಒಳಗಿಂದ ಒಂಥರ ನೆಮ್ಮದಿ ಸಿಗ್ತಾ ಉಂಟಾ? ಹಾಗಾದ್ರೆ ನಿಮ್ಗೆ ಮಾನಸಿಕ ಆಗಿದೆ ಅಂತ ಅರ್ಥ. ಎನಿವೆ, ತುಂಬ ಡಿವಿಯೇಟ್ ಆದೆ ಅಂತ ಆ ಟಾಪಿಕ್ಗೆ ಬರುವಾಗ ನಂಗೆ ಎಂತ ಆಗೋದು ಗೊತ್ತಿಲ್ಲ ಮಾರೆ, ಮೈಯಲ್ಲಿ ಬಂದಾಗ ಆಗ್ತದೆ ಸ್ಯಾವ್. ಅಂದ್ರೆ ನಂಗೆ ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡೋದು ಇಷ್ಟವೇ ಆಗುದಿಲ್ಲ ಯಾರು ಸಹ. ಪಾಪಲ್ಲ ಹೆಣ್ಣು ಮಕ್ಕಳು, ಎಷ್ಟು ಕಷ್ಟಪಡ್ತಾರೆ ಮಾರೆ. ವೆರಿ ಸ್ವೀಟ್, ನಂಗಿಷ್ಟ. ಒಂದು ಮನೆಯನ್ನು ಬೆಳಗಿಸುವವಳು ಹೆಣ್ಣು ಮಾರೆ, ಲೈಫ್ ಉದ್ಧಾರ ಮಾಡುವವಳು ಹೆಣ್ಣು. ಅದು ಯಾವ ರೂಪದಲ್ಲಿ ಸಾಗಿರ್ಲಿ, ತಾಯಿ, ತಂಗಿ, ಮಗಳು, ಹೆಂಡತಿ, ಗರ್ಲ್ ಫ್ರೆಂಡ್, ವಾಟ್ ಎವರ್ ಥಿಂಗ್, ವಿಮೆನ್ ಆರ್ ದ ಬೆಸ್ಟ್. ಮೆನ್ ಆರ್ ಆಲ್ಸೋ ದ ಬೆಸ್ಟ್ ಆಯ್ತಾ. ಸಪೋರ್ಟಿವ್ ಮೆನ್ ಆರ್ ದೇರ್, ಎಲ್ಲರೂ ಅಂತ ಹೇಳುವುದಿಲ್ಲ, ತುಂಬ ಜೆಮ್ ಆಫ್ ಅ ಪೀಪಲ್ ಆರ್ ದೇರ್ ಇನ್ ಸರೌಂಡಿಂಗ್. ಚಂದ ಒಳ್ಳೆ ಜನರಿದ್ದಾರೆ ಗಂಡು ಮಕ್ಕಳು. ಆದರೆ ಕೆಲವರಿದ್ದಾರಲ್ಲ ಹುಳಗಳು, ಅದು ಹಾಳು ಮಾಡೋದು ಅಷ್ಟೇ. ಎನಿವೇ, ಕಮಿಂಗ್ ಬ್ಯಾಕ್, ಈಗ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ನಂದು ಹಸ್ಬೆಂಡ್ಸ್ ತುಂಬ ಎಕ್ಸೈಟೆಡ್ ಇದ್ದಾರೆ. ಇನ್ಫ್ಯಾಕ್ಟ್ ಎಂಟೈರ್ ಫ್ಯಾಮಿಲಿ ಇಸ್ ವೆರಿ ಎಕ್ಸೈಟೆಡ್ ವೆನ್ ಐ ಡಿಸ್ಕಸ್ ದ ಥಿಂಗ್. ನಾನು ವ್ಲಾಗಿಂಗ್ ಮಾಡ್ತೀನಿ ಅಂತ ಹೇಳುವಾಗ ನನಗಿಂತ ಜಾಸ್ತಿ ಅವರು ಎಕ್ಸೈಟ್ ಆಗಿದ್ದಾರೆ. ಈ ಸರಿ ಫಸ್ಟ್ ವ್ಲಾಗ್ ಅಲ್ಲ, ಅದಕ್ಕೆ ಈಗ ಇದರಲ್ಲಿ ನಾನು ಮಾತ್ರ ಇದ್ದೇನೆ ಫ್ರೇಮಲ್ಲಿ. ಇನ್ನು ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ನಾನು ಎಂತ ಮಾಡ್ತಾನೆ ಅಂತ ಹೇಳಿದರೆ, ನಾನು ಫ್ಯಾಮಿಲಿ ಮೆಂಬರ್ಸನ್ನು ಸಹ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ನಿಮಗೆ, ಅವ್ರ ಜೊತೆ ಸಹ ಕೂತ್ಕೊಂಡು ಮಾತಾಡುವ. ಮತ್ತು ದ ಲಾಟ್ ಆಫ್ ಥಿಂಗ್ಸ್ ಗonna ಹ್ಯಾಪನ್ ಬ್ರೋ. ಯಾರೆಲ್ಲ ನನ್ನ ವಿಡಿಯೋ ಇಷ್ಟಪಡ್ತಾ ಇದ್ದಾರೆ, ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ, ಅವರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಜ ಹೇಳಬೇಕಾ, ಇಲ್ಲಿ ತನಕ ಎತ್ತಲಿಕ್ಕೆ ಇನ್ನೊಂದು ಮೇಜರ್ ಕಾರಣವೇ ನೀವು ಪ್ರೀತಿಸ್ತಿರೋದ್ರಿಂದಾನೇ ನಾನಿಷ್ಟು ಬೆಳಿಲಿಕ್ಕೆ ಕಾರಣ ಆದದ್ದು. ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಹೇಳ್ತೇನೆ, ನಾನು ವ್ಲಾಗಿಂಗ್ ಅಷ್ಟು ಬರುವುದಿಲ್ಲ ನನಗೆ, ಇನ್ನು ಮಾಡಿ ಕೈ ಕೂತ್ಕೋಬೇಕಷ್ಟೇ. ನನ್ನ ಹಿಂದೆ ಯಾವ ಟೀಮ್ ಇಲ್ಲ ಕೆಲಸ ಮಾಡಲಿಕ್ಕೆ, ನನಗೆ ಅದರದ್ದು ನಾಲೆಜ್ ಇಲ್ಲ. ನಾನು ಬೇಸಿಕ್ ಟೂಲ್ ಯೂಸ್ ಮಾಡಿ ಎಡಿಟ್ ಮಾಡುವಂಥದ್ದು ನನ್ನ ಹತ್ರ ಎಂತ ಉಂಟು ಅದರಲ್ಲೇ ನಾನೀಗ ಮಾಡ್ತೇನೆ. ಮತ್ತು ದೇವರ ದಯೆಯಿಂದ ಎದುರು ಹೋದರೆ ಮತ್ತೆ ನೋಡುವ, ಮುಂದೊಂದು ದಿನ ಪ್ರೊಫೆಷ್ನಲಿ ಮಾಡುವ. ಬಟ್ ಅಲ್ಲಿ ತನಕ ಹೀಗೇನೆ ಬ್ಯಾಕ್ಗ್ರೌಂಡ್ ಸಹ ಮೈಂಡ್ ಮಾಡಬೇಡಿ. ಎಡಿಟಿಂಗ್ ಎಲ್ಲ ಪರ್ಫೆಕ್ಟ್ ಆಗದಿದ್ದರೆ ಪ್ಲೀಸ್ ಹೇಟ್ ಮಾಡಬೇಡಿ. ಏನಾದರೂ ಸಜೆಷನ್ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಕೊಡಿ. ಇನ್ನಷ್ಟು ಜೊತೆಯಲ್ಲಿ ಬೆಳೆಯುವ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೈನಿಂಗ್ ಆಫ್ ಫಾರ್ ಟುಡೇ. ಫಸ್ಟ್ ವ್ಲಾಗ್ ಸಕ್ಸಸ್ ಆಗಲಿ ಅಂತ ದೇವರ ಹತ್ರ ಪ್ರೇ ಮಾಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವ ಮುಂಚೆ ಇದಕ್ಕೆ 1,000 ವ್ಯೂ ಆದರೂ ಆಗಿರಲಿ ಅಂತ ಕೇಳಿರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. Bye.